ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಿಡುಗಡೆ ಆಗಿದೆ. ಆ ಪ್ರೋಮೋ ಬಗ್ಗೆ ಮಾತಾಡೋಣ. ಅದರ ಜೊತೆಯಲ್ಲಿ ಬಿಗ್ ಬಾಸ್ ಇವತ್ತು ವಾರದ ಕತೆ ಕಿಚ್ಚನ ಜೊತೆ ಕಾರ್ಯಕ್ರಮದಲ್ಲಿ ಮೇಜರ್ ಆಗಿ ಡಿಸ್ಕಷನ್ ಆಗುವಂತ ಪಾಯಿಂಟ್ಸ್ ಗಳು ಏನು, ಮತ್ತೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದು ಯಾರು. ಯಾಕೆಂದ್ರೆ ಈಗ ಆಲ್ರೆಡಿ ನಿಮ್ಗೆ ಗೊತ್ತೇ ಇದೆ, ಬಿಗ್ ಬಾಸ್ ಮನೆಯಲ್ಲಿ ಸಖತ್ ಟಫ್ ಕಂಟೆಸ್ಟೆಂಟ್ ಗಳೇ ನಾಮಿನೇಟ್ ಆಗಿದ್ದಾರೆ. ಈ ವಾರ ವೀಕ್ ಅಂತ ಯಾರು ಕಾಣಿಸ್ತಾ ಇಲ್ಲ. ಹಾಗಾಗಿ ಬಿಗ್ ಬಾಸ್ಗೆ ಬೇಕಾಗಿರುವಂತಹ ಎಲ್ಲ ಇಂಪಾರ್ಟೆಂಟ್ ಸ್ಪರ್ಧಿಗಳೇ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗ್ಲಿಕ್ಕೆ ನಾಮಿನೇಷನ್ ಆಗಿದ್ದಾರೆ. ಓಕೆನಾ? ಹಾಗಾಗಿ ಈ ಕುತೂಹಲದಿಂದ ಜನ ಕಾಯ್ತಾ ಇರುವುದು ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ. ಈ ಎಲ್ಲ ಮಾಹಿತಿ ತಿಳ್ಕೊಳ್ಳೋಣ. ಪೂರ್ತಿ ವಿಡಿಯೋ ನೋಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಓಕೆನಾ? ಮೊದಲನೇದಾಗಿ ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚನ ಪಂಚಾಯಿತಿಯಲ್ಲಿ ನಡೀತಕ್ಕಂಥ ಚರ್ಚೆಗಳ ಬಗ್ಗೆ ಮಾತಾಡಬೇಕು ಅಂದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಎಲ್ಲೋ ಒಂದ್ ಕಡೆ ಟಾರ್ಗೆಟ್ ನಾಮಿನೇಷನ್ ಆಗ್ತಾ ಇದೆ. ಟಾರ್ಗೆಟ್ ಕಳಪೆ ಕೊಡೋದಾಗಿರ್ಬೋದು, ಬಿಗ್ ಬಾಸ್ ಮನೆಯಿಂದ ಹೊರಗೆ ಹಾಕ್ಲಿಕ್ಕೆ ನಾಮಿನೇಷನ್ ಆಗಿರ್ಬೋದು, ಎಲ್ಲೋ ಒಂದ್ ಕಡೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಎರಡು ಗುಂಪುಗಳು ಆಗಿದೆ. ತ್ರಿವಿಕ್ರಮ್ ಕಳಪೆ ಹೋಗ್ಲಿಕ್ಕೂ ಕೂಡ ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳಿ ಕಂಡು ಬರ್ತಾ ಇದೆ. ಅವರು ಅಂತಲ್ಲ, ಅವ್ರನ್ನ ಇವರು ಟಾರ್ಗೆಟ್ ಮಾಡಿ ನಾಮಿನೇಷನ್ ಕಳಪೆ ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆನೂ ಕೂಡ ಮೇಜರ್ ಆಗಿ ಡಿಸ್ಕಷನ್ ಆಗುವಂತ ಸಾಧ್ಯತೆ ಇದೆ. ಅದಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್, ರಜತ್ ಅವರು ನಿನ್ನೆ ಧನ್ರಾಜ್ ಅವ್ರ ಮೇಲೆ ಏನ್ ಅಟ್ಯಾಕ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು, ಅದ್ರ ಬಗ್ಗೆ ಬಹಳ ಮುಖ್ಯವಾಗಿ ಚರ್ಚೆ ಆಗುತ್ತೆ. ಯಾಕೆಂದ್ರೆ ಧನ್ರಾಜ್ ಅವರು ಮಾಡಿರ್ತಕ್ಕಂಥ ಕೆಲವೊಂದು ಪದ ಬಳಕೆ, ಆಟ ಚೆನ್ನಾಗಿ ಆಡ್ತಾರೆ, ಎಲ್ಲದರಲ್ಲೂ ಕೂಡ ಮುಂದಿದ್ದಾರೆ, ಅದು ಓಕೆ. ವೈಲ್ಡ್ ಕಾರ್ಡ್ ಎಂಟ್ರಿ ಆದ್ರೂ ಸಹ ಹಳೆ ಸ್ಪರ್ಧಿಗಳಿಗೆ ಟಕ್ಕರ್ ಕೊಡುವಂತ ಪರ್ಫಾರ್ಮೆನ್ಸ್ ಅನ್ನ ರಜತ್ ಅವರು ಕೊಟ್ಟಿದ್ದಾರೆ. ಬಟ್ ಆದ್ರೆ ಕೆಲವೊಂದು ಸ್ಟೇಟ್ಮೆಂಟ್ಗಳು, ಅವರು ಉಪಯೋಗಿಸ್ತಕ್ಕಂಥ ಪದಗಳು ಮಾತ್ರ ಮಕಾಮೂತಿ ಒಡೆದಾಕ್ತೀನಿ ಅನ್ನೋದ್ರೆ ಖಂಡಿತವಾಗ್ಲೂ ಎಲ್ಲರೂ ಕೂಡ ಈಕ್ವಲ್. ಬಿಗ್ ಬಾಸ್ ಮನೆಯಲ್ಲಿ ನೋಡೋದಕ್ಕೆ ಸಣ್ಣಕ್ಕಿದ್ದಾನೆ ಅಂತ ಹೇಳಿ ದೇಹ ದಾಢ್ಯತೆ ಇದ್ದ ತಕ್ಷಣ ಅವನು ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚಲ್ಲ, ನೋಡೋದಕ್ಕೆ ಸ್ವಲ್ಪ ಸಣ್ಣಕ್ಕಿದ್ದಾನೆ ಅಂದ ತಕ್ಷಣ ಅವನು ಕಡಿಮೆ ಅಲ್ಲ. ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಎಲ್ಲಾ ಸ್ಪರ್ಧಿಗಳು ಒಂದೇ, ಎಲ್ರಿಗೂ ಕೂಡ ರೆಸ್ಪೆಕ್ಟ್ ಕೊಟ್ಟೆ ಮಾತಾಡಬೇಕಾಗತ್ತೆ. ಒಂದ್ ಲೆವೆಲ್ ಕ್ರಾಸ್ ಆದಾಗ, ಜಗಳ ಒಂದು ತಾರಕಕ್ಕೆ ಏರಿದಾಗ ಕೋಪ ಬರೋದು ಸಹಜ. ಅದನ್ನ ಮಾತಲ್ಲೇ ತೀರ್ಸ್ಕೋಬೇಕು ಹೊರತು ಕೈ ಮಾಡುವ ಲೆವೆಲ್ಗೆ ಹೋಗಬಾರ್ದು. ಇದು ಮೇಜರ್ ಆಗಿ ಬಿಗ್ ಬಾಸ್ ರೂಲ್ಸ್. ಇದನ್ನ ಆಲ್ರೆಡಿ ಬ್ರೇಕ್ ಮಾಡಿದವ್ರು ಏನೇನಾಗಿದೆ ನಿಮ್ಗೆ ಗೊತ್ತೇ ಇದೆ. ಓಕೆನಾ? ಲಾಯರ್ ಜಗದೀಶ್ ಅವರಾಗಿರ್ಬೋದು, ರಂಜಿತ್ ಅವರಾಗಿರ್ಬೋದು, ಬೇರೆ ಯಾರ್ದೋ ವಿಷಯಕ್ಕೆ ಜಗಳ ಮಾಡೋದಕ್ಕೆ ಹೋಗಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ರು. ಅದೇ ರೀತಿ ರಜತ್ಗೆ ಪರಿಸ್ಥಿತಿ ಬರುತ್ತಾ ಏನು ಕಿಚ್ಚನ ಪಂಚಾಯಿತಿಯಲ್ಲಿ ಮೇಜರ್ ಡಿಸ್ಕಷನ್ ಇದ್ರ ಬಗ್ಗೆ ಇದ್ದೇ ಇದೆ. ಖಂಡಿತವಾಗ್ಲೂ ಕಿಚ್ಚನ್ ಇಂದ ಪಕ್ಕಾ ಕ್ಲಾಸ್ ಅಂತೂ ಇದ್ದೇ ಇರುತ್ತೆ. ಓಕೆನಾ? ನೆಕ್ಸ್ಟ್ ನೋಡೋದಕ್ಕೆ ಹೋದ್ರೆ, ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗೋದು ಯಾರು, ಸೇವ್ ಆಗ್ತಾ ಹೋಗೋರು ಯಾರು ಅಂತ ನೋಡೋದಕ್ಕೆ ಹೋದ್ರೆ, ತ್ರಿವಿಕ್ರಮ್ ಅವರು ಕೂಡ ನಾಮಿನೇಟ್ ಆಗಿದ್ದಾರೆ. ವಾರ ಏನು ಕಿಚ್ಚನ ಪಂಚಾಯಿತಿಯಲ್ಲಿ ತ್ರಿವಿಕ್ರಮ್ ಅವರಿಗೆ ಸ್ವಲ್ಪ ಕ್ಲಾಸ್ ಜಾಸ್ತಿ ತಗೊಂಡ್ಮೇಲೆ ಎಲ್ಲೋ ಒಂದ್ ಕಡೆ ಅಲ್ಲಿಂದ ಸ್ವಲ್ಪ ಡಲ್ ಆಗಿದ್ದಾರೆ ಅಂತ ಕಾಣಿಸುತ್ತೆ. ಬಟ್ ಓವರ್ ಆಲ್ ಆಗಿ ಅವರ ಪರ್ಫಾರ್ಮೆನ್ಸ್ ಕಂಪ್ಯಾರಿಸನ್ ಮಾಡಿ ನೋಡಿದ್ರೆ ಒಳ್ಳೆ ಪರ್ಫಾರ್ಮರೇ ಅವರು. ಹಾಗಾಗಿ ಅವರು ಸೇವ್ ಆಗೇ ಆಗ್ತಾರೆ. ಭವ್ಯ ಅವರು ಒಳ್ಳೆ ಟಾಸ್ಕ್ ಕ್ವೀನ್ ಅಂತ ಹೇಳ್ಬೋದು. ಅವರು ಒಳ್ಳೆ ಚೆನ್ನಾಗಿ ಆಟ ಆಡ್ತಾರೆ. ಭವ್ಯ ಅವರು ಡೆಫಿನೆಟ್ಲಿ ಸೇವ್ ಆಗ್ತಾರೆ. ಸ್ಟ್ರಾಂಗ್ ಕಂಟೆಸ್ಟೆಂಟ್ ಕೂಡ ಹೌದು. ಹಾಗಾಗಿ ಭವ್ಯ ಅವರು, ತ್ರಿವಿಕ್ರಮ್ ಅವರು, ಶಿಶಿರ್ ಅವರು, ಹನುಮಂತ ಅವರು, ಧನ್ರಾಜ್ ಅವರು, ರಜತ್ ಅವರು, ಮೋಕ್ಷಿತಾ, ಚೈತ್ರ 8 ಜನ ನಾಮಿನೇಟ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಲಿಕ್ಕೆ. ಇದರಲ್ಲಿ ಮತ್ತೆ ತ್ರಿವಿಕ್ರಮ್ ಆಯ್ತು, ಭವ್ಯ ಆಯ್ತು. ಇನ್ನು ಶಿಶಿರ್ ಪರವಾಗಿಲ್ಲ, ಇಂಪ್ರೂವ್ಮೆಂಟ್ ಆಗಿದೆ. ಈ ವಾರ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಶಿಶಿರ್ ಅವರು. ನೋ ಡೌಟ್ ಅವರು ಉಳ್ಕೊಳ್ಬಹುದು. ಯಾಕಂದ್ರೆ ಕಳೆದ ಒಂದು 2 ವಾರದಿಂದ ಸ್ವಲ್ಪ ಆಕ್ಟಿವ್ ಆಗಿದ್ದಾರೆ. ಅದರಲ್ಲೂ ಈ ವಾರ ಮಾತ್ರ ಸಖತ್ತಾಗಿ ಎಲ್ಲದರಲ್ಲೂ ಟಾಸ್ಕ್ ಗಳಾಗಿರ್ಬೋದು, ಮನೋರಂಜನೆ ಆಗಿರ್ಬೋದು, ಎಲ್ಲರಿಗೂ ಸಪೋರ್ಟ್ ಮಾಡುವಂತ ವಿಚಾರದಲ್ಲಿ ಶಿಶಿರ್ ಅವರು ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಖಂಡಿತವಾಗ್ಲೂ ಶಿಶಿರ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ಳುವಂತ ಸಾಧ್ಯತೆ ಇದೆ. ಓಕೆನಾ? ನೆಕ್ಸ್ಟ್ ನೋಡೋದಕ್ಕೆ ಹೋದ್ರೆ, ಮೋಕ್ಷಿತಾ ಅವರು ಟಾಸ್ಕ್ ಗಳಲ್ಲಿ ಸ್ವಲ್ಪ ಕಡಿಮೆ ಕಂಡಿರ್ಬೋದು. ಬಟ್ ಆದ್ರೆ ಮೋಕ್ಷಿತಾ ಸ್ಟ್ರಾಂಗ್ ಕಂಟೆಸ್ಟೆಂಟ್, ಅದರಲ್ಲಿ ಡೌಟೇ ಇಲ್ಲ. ಹಾಗಾಗಿ ಮೋಕ್ಷಿತಾ ಅವರು ಉಳ್ಕೊಂತಾರೆ. ಜನಪ್ರಿಯತೆ, ಅತಿ ಹೆಚ್ಚು ಜನಪ್ರಿಯತೆಯನ್ನು ಗಳಿಸಿ ಹನುಮಂತ ಅವರು ಹೆಚ್ಚು ಓಟ್ಗಳನ್ನು ಗಳಿಸಿ ಹನುಮಂತ ಅವರು ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ನನ್ನ ಅನಿಸಿಕೆ ಪ್ರಕಾರ ಎಲ್ಲ ಟಿವಿ ಮಾಧ್ಯಮಗಳಲ್ಲಿ ಅಲ್ಲಿ ಇಲ್ಲಿ ವಿಚಾರ ನೋಡಿದ್ರೆ ಹನುಮಂತ ಅವರಿಗೆ ಹೆಚ್ಚು ಓಟು ಬಂದಿರುವಂತಹ ಸಾಧ್ಯತೆ ಇರುತ್ತೆ. ಅತಿ ಹೆಚ್ಚು ಓಟನ್ನು ಗಳಿಸಿ ಹನುಮಂತ ಅವರು ಫಸ್ಟ್ ಸೇವ್ ಆಗೋದು ಹನುಮಂತ ಅವರು ಆಗ್ಬಹುದು ಅಂತ ನನಗನ್ಸುತ್ತೆ. ಯಾಕೆಂದ್ರೆ ಹನುಮಂತ ಅವರಿಗೆ ಅಷ್ಟು ಡಿಮ್ಯಾಂಡ್ ಹೊರಗಡೆ ಇದೆ. ಓಕೆನಾ? ಹಾಗಾಗಿ ರಜತ್ ಅವರಿಗೆ ಕಾಂಪಿಟೇಷನ್ ಲೆವೆಲ್ ಮೊನ್ನೆ ಅವರು ನಿನ್ನೆ ಎಪಿಸೋಡ್ ಅಲ್ಲಿ ನೋಡಿದಾಗ ಅವ್ರು ಏನು ಧನ್ರಾಜ್ ಅವ್ರ ಮೇಲೆ ಅಟ್ಯಾಕ್ ಮಾಡೋವರೆಗೂ ಸಹ ಒಳ್ಳೆ ಟಫ್ ಕಾಂಪಿಟೇಟರ್, ಮತ್ತೆ ಒಳ್ಳೆ ಫಸ್ಟ್ ಸೇವ್ ಆಗಂತ ಕಾಂಪಿಟೇಷನ್ ಕೊಟ್ಟಿದ್ರು. ಬಟ್ ಎಲ್ಲೋ ಒಂದ್ ಕಡೆ ಆ ತಪ್ಪನ್ನ ಮಾಡಿದ್ದಕ್ಕೆ ಬಾಟಮ್ 3ಗೆ ಬರುವಂತ ಸಾಧ್ಯತೆ ಇದೆ. ಚೈತ್ರ ಕೂಡ ಬಾಟಮ್ 2ಗೆ ಬರುವಂತ ಸಾಧ್ಯತೆ ಇದೆ. ರಜತ್, ಚೈತ್ರ, ಧನ್ರಾಜ್ ಈ 3 ಜನ ಬಾಟಮ್ 3ಗೆ ಬರುವಂತ ಸಾಧ್ಯತೆ ಇದೆ. ಏನಾದ್ರೂ ಕೈ ಮಾಡಿರೋದ್ರಿಂದ ರಜತ್ ಅವ್ರನ್ನ ಏನಾದ್ರೂ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕ್ತಾರಾ ಇಲ್ವಾ ಅಂತ ಕಾದ್ ನೋಡ್ಬೇಕಾಗಿದೆ. ಅದು ರಜತ್ ಅವ್ರೇನಾದ್ರೂ ಕಿಚ್ಚನ ಪಂಚಾಯಿತಿಯಲ್ಲಿ ಚೆನ್ನಾಗಿ ಕ್ಲಾಸ್ ತಗೊಂಡು
ಅಥವಾ ಅವರಿಗೆ ಕನ್ವಿನ್ಸ್ ಮಾಡಿ ಅವ್ರಿಗೆ ಏನು ತಪ್ಪು ಮಾಡಿರೋದನ್ನ ಅದು ಅರಿವು ಒಪ್ಕೊಂಡು ಸಾರಿ ಕೇಳಿ ಏನಾದರೂ ಮಾಡಿದ್ರೆ ಪರವಾಗಿಲ್ಲ. ಮತ್ತೆ ಮಂಡುವಾದಗಳನ್ನು ಮಾಡಿದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕೋದಂತೂ ಖಚಿತ. ಯಾಕೆಂದ್ರೆ ಬಿಗ್ ಬಾಸ್ನವರು ಎರಡನ್ನೂ ಯೋಚನೆ ಮಾಡಬೇಕಾಗತ್ತೆ. ಒಂದು TRP, ಇನ್ನೊಂದು ಮನೆಯಿಂದ ಈಗ ಕಳೆದ ಬಾರಿ ಹೊರಗಡೆ ಹಾಕಿರೋದ್ರಿಂದ ಅಟ್ಯಾಕ್ ಮಾಡಿರೋರನ್ನ ಹೊರಗಡೆ ಹಾಕಬೇಕು ಅನ್ನೋ ರೂಲ್ಸ್ ಕೂಡ ಇರೋದ್ರಿಂದ ಯಾವ ರೀತಿ ನಿರ್ಧಾರ ತಗೊಂತಾರೆ ಅಂತ ನೋಡಬೇಕಾಗಿದೆ. ನನಗನ್ಸೋ ಪ್ರಕಾರ ಚೈತ್ರ ಮತ್ತೆ ಧನರಾಜ್ ಅಲ್ಲಿ ಇಬ್ಬರಲ್ಲಿ ಒಬ್ರು ಹೊರಗಡೆ ಹೋಗುವಂತ ಸಾಧ್ಯತೆ ಇದೆ ಅಂತ ಅನಿಸ್ತಾ ಇದೆ. ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಮಾಡಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.